ಕಥೆಯ ಆರಂಭದಲ್ಲಿ ನಾವು ಫ್ರ್ಯಾಂಕ್ ಮೋರಿಸ್ ಎಂಬ ಚಾಣಾಕ್ಷ ಕಳ್ಳನನ್ನು ನೋಡ್ತೀವಿ. ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ಅವನನ್ನ ಅಲ್ಕಾಟ್ರಾಜ್ ಎಂಬ ವಿಶ್ವದ ಅತ್ಯಂತ ಸುರಕ್ಷಿತ ಜೈಲಿಗೆ ಕರೆತರಲಾಗುತ್ತೆ. ಅಮೆರಿಕದ ಇತಿಹಾಸದಲ್ಲಿ ಅಲ್ಕಾಟ್ರಾಜ್ ಎನ್ನುವುದು ಕೇವಲ ಒಂದು ಜೈಲಿನ ಹೆಸರಲ್ಲ, ಅದು ಭಯದ ಸಂಕೇತವಾಗಿತ್ತು. ಸ್ಯಾನ್ ಫ್ರಾನ್ಸಿಸ್ಕೋ ಕೊಲ್ಲಿಯ ಮಧ್ಯದಲ್ಲಿರುವ ಈ ದ್ವೀಪದ ಜೈಲನ್ನ ದಿ ರಾಕ್ ಎಂದೇ ಕರೆಯಲಾಗುತ್ತಿತ್ತು. ಅಲ್ಲಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಅಂದಿನ ನಂಬಿಕೆಯಾಗಿತ್ತು. ಆದರೆ 1962ರಲ್ಲಿ ಫ್ರ್ಯಾಂಕ್ ಮೋರಿಸ್ ಅವನ ತಂಡ ಈ ನಂಬಿಕೆಯನ್ನ ಸುಳ್ಳು ಮಾಡಿತ್ತು. ಅದು ಹೇಗೆ ಅಂತೀರಾ? ಈ ವಿಡಿಯೋನ ಫುಲ್ ನೋಡಿ, ಆಮೇಲೆ ನಿಮಗೆ ಈ ವಿಷಯ ಗೊತ್ತಾಗುತ್ತೆ. ಈ ಚಿತ್ರದ ಕಥೆಯು ಫ್ರ್ಯಾಂಕ್ ಮೋರಿಸ್ ಎಂಬ ಶಾಪಗ್ರಸ್ತ ಕಳ್ಳನೊಂದಿಗೆ ಆರಂಭವಾಗುತ್ತದೆ. ಮೋರಿಸ್ ಒಬ್ಬ ಸಾಮಾನ್ಯ ಅಪರಾಧಿಯಾಗಿಲ್ಲ, ಅವನು ಅತ್ಯಂತ ಚಾಣಾಕ್ಷ ಮತ್ತು ಅಸಾಧಾರಣ ಬುದ್ಧಿಶಕ್ತಿಯನ್ನ ಹೊಂದಿದವನಾಗಿರುತ್ತಾನೆ. ಅನೇಕ ಜೈಲುಗಳಿಂದ ಈಗಾಗಲೇ ತಪ್ಪಿಸಿಕೊಂಡು ಅನುಭವ ಅವನಿಗೆ ಇರುತ್ತದೆ. ಅವನನ್ನ ಅಲ್ಕಾಟ್ರಾಜ್ ಕರೆತಲು ಕಾರಣವೇನೆಂದರೆ ಇಲ್ಲಿನ ಭದ್ರತೆಯನ್ನ ಭೇದಿಸುವುದು ಅಸಾಧ್ಯ ಎಂಬುದು ಪೊಲೀಸ್ ಇಲಾಖೆಯ ವಿಶ್ವಾಸ ಇತ್ತು. ಸಮುದ್ರದ ಶೀತಲ ನೀರು ಮತ್ತು ಬಲವಾದ ಅಲೆಗಳು ಈ ಜೈಲನ್ನ ಸುತ್ತುವರೆದಿದ್ದವು. ಅಲ್ಕಾಟ್ರಾಜ್ ನಲ್ಲಿ ಕೈದಿಗಳಿಗೆ ಮಾತನಾಡಲು ಅವಕಾಶ ಕೂಡ ಇರಲಿಲ್ಲ. ಅದೊಂದು ಸೈಲೆಂಟ್ ಜೈಲ್ ಆಗಿತ್ತು. ಕೇವಲ ತಿನ್ನುವಾಗ ಅಥವಾ ಕೆಲಸ ಮಾಡುವಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ರಿಯಾಯಿತಿಯನ್ನ ಇಲ್ಲಿ ಕೊಡುತ್ತಿದ್ದರು. ಜೈಲಿಗೆ ಪ್ರವೇಶಿಸಿದ ಕೂಡಲೇ ಮಾರಿಸ್ ನನ್ನ ಪೂರ್ಣ ಪ್ರಮಾಣದಲ್ಲಿ ತಪಾಸಣೆ ಮಾಡಲಾಗುತ್ತದೆ. ಅಲ್ಲಿನ ವಾರ್ಡನ್ ಒಬ್ಬ ಕರುಣೆ ಇಲ್ಲದ ವ್ಯಕ್ತಿಯಾಗಿದ್ದ, ತುಂಬಾ ಕಠೋರವಾಗಿದ್ದ, ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದ. ಅವನು ಮಾರಿಸ್ ನನ್ನ ಕರೆದು, ಇದು ಅಲ್ಕಾಟ್ರಾಜ್, ಇಲ್ಲಿ ನಿನ್ನ ಬುದ್ಧಿವಂತಿಕೆಯನ್ನ ತೋರಿಸಲು ಸಾಧ್ಯವಿಲ್ಲ, ಹಾಗೇನಾದರೂ ತೋರಿಸಿದರೆ ಅಷ್ಟೇ ಅಂತ ಹೇಳುತ್ತಾನೆ. ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ನಿನ್ನ ಅಂತ್ಯ ಖಚಿತ ಅಂತ ಬೆದರಿಕೆ ಕೂಡ ಹಾಕ್ತಾನೆ. ಜೈಲಿನ ಶಿಸ್ತು ಎಷ್ಟು ಕಠಿಣವಾಗಿತ್ತು ಅಂದ್ರೆ ಕೈದಿಗಳು ಪ್ರತಿ ಕೆಲಸವನ್ನ ನಿಗದಿತ ಸಮಯದಲ್ಲಿ ಮಾಡಬೇಕಾಗಿತ್ತು. ಜೈಲಿನ ಒಳಗಿನ ಸ್ವಚ್ಛತೆ ಮತ್ತು ಆಹಾರ ನೀಡುವ ಕ್ರಮ ಎಲ್ಲವೂ ಸೈನ್ಯದಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿ ನಡೆಯುತ್ತಿತ್ತು. ಆದ್ರೆ ಮಾರಿಸ್ ಈ ಜೈಲನ್ನ ಎಂಟರ್ ಆದಾಗ ಅವನಿಗೆ ಹಲವಾರು ವೈರಿಗಳ ಕಾಟ, ಶತ್ರುಗಳ ಕಾಟ ಉಂಟಾಗುತ್ತದೆ. ಜೊತೆಗೆ ಕೆಲವು ಸ್ನೇಹಿತರ ಪರಿಚಯ ಕೂಡ ಆಗುತ್ತದೆ. ಅದರಲ್ಲಿ ಮೊದಲನೆಯವನು ಲಿಟ್ಮಸ್. ಇವನು ಸಣ್ಣ ಪುಟ್ಟ ವಸ್ತುಗಳನ್ನ ಪೂರೈಸುವ ಕೈದಿಯಾಗಿದ್ದ. ಅವನು ತನ್ನ ಬಳಿ ಒಂದು ಸಣ್ಣ ಇಲಿಯನ್ನು ಕೂಡ ಸಾಕಿಕೊಂಡಿದ್ದ. ಎರಡನೆಯವನು ಇಂಗ್ಲಿಷ್. ಇವನು ಜೈಲಿನ ಲೈಬ್ರರಿಯಲ್ಲಿ ಕೆಲಸ ಮಾಡುವ ಒಬ್ಬ ಹಿರಿಯ ಕೈದಿ. ಇವನಿಗೆ ಜೈಲಿನ ಪ್ರತಿಯೊಂದು ಮೂಲೆಯ ಬಗ್ಗೆ ಚೆನ್ನಾಗಿ ಮಾಹಿತಿ ಇರುತ್ತದೆ. ಇವನು ಪೇಂಟಿಂಗ್ ಮಾಡುವುದರಲ್ಲಿ ನಿಪುಣ. ಜೈಲಿನಲ್ಲಿ ಶಾಂತವಾಗಿ ಇರುವ ಏಕೈಕ ವ್ಯಕ್ತಿ ಅಂದ್ರೆ ಈ ಡಾಗ್. ಆದ್ರೆ ಜೈಲಿನಲ್ಲಿ ಊಲ್ಫ್ ಎಂಬ ಒಬ್ಬ ಅಪಾಯಕಾರಿ ಕೈದಿಯೂ ಇರ್ತಾನೆ. ಅವನು ಮೋರಿಸ್ಗೆ ತೊಂದರೆ ಕೊಡಲು ಮುಂದಾಗುತ್ತಾನೆ. ಆದ್ರೆ ಮೋರಿಸ್ ಅವನನ್ನ ಧೈರ್ಯದಿಂದಲೇ ಎದುರಿಸಿ ಅವನನ್ನೇ ಮಟ್ಟ ಹಾಕುತ್ತಾನೆ. ಮೋರಿಸ್ ತನ್ನ ಸೆಲ್ ಒಳಗೆ ಅಂದ್ರೆ ಕೋಣೆ ಒಳಗೆ ಕುಳಿತು ಗಮನಿಸಿದಾಗ ಪ್ರತಿ ಸೆಲ್ ನಲ್ಲಿ ಗಾಳಿ ಹೋಗಲು ಒಂದು ಸಣ್ಣ ಕಿಂಡಿ ಅಂದ್ರೆ ಏರ್ ವೆಂಟ್ ಇರುವುದನ್ನ ಗಮನಿಸುತ್ತಾನೆ. ಸಮುದ್ರದ ಉಪ್ಪು ನೀರಿನ ಗಾಳಿಯಿಂದ ಜೈಲಿನ ಗೋಡೆಗಳು ಸ್ವಲ್ಪ ದುರ್ಬಲಗೊಂಡಿರುವುದನ್ನ ಅವನು ಅರಿತುಕೊಳ್ತಾನೆ. ಈ ಸಂದರ್ಭದಲ್ಲಿ ಅವನು ವಾರ್ಡನ್ ಕಚೇರಿಗೆ ಒಮ್ಮೆ ಹೋದಾಗ ಅಲ್ಲಿ ಒಂದು ಸಣ್ಣ ನೇಲ್ ಕಟ್ರನ್ನ ಗದ್ದಿರುತ್ತಾನೆ. ಆ ಸಣ್ಣ ವಸ್ತುವೇ ಅವನ ಈ ಮಹಾನ್ ಪಲಾಯನದ ಮೊದಲ ಹಾಗೂ ಅತ್ಯಂತ ದೊಡ್ಡ ಆಯುಧವಾಗಿರುತ್ತದೆ. ಜೈಲಿನಲ್ಲಿ ಮೋರಿಸ್ಗೆ ತನ್ನ ಹಳೆಯ ಸ್ನೇಹಿತರಾದ ಜಾನ್ ಮತ್ತು ಕ್ಲಾರೆನ್ಸ್ ಅಂಗ್ಲಿನ್ ಸಿಗುತ್ತಾರೆ. ಅವರಿಬ್ಬರು ಮಾರಿಸ್ನಂತೆ ಸಾಹಸಿಗರು ಹಾಗೂ ಅಷ್ಟೇ ಚಾಲಾಕಿಗಳು. ಇವರೊಂದಿಗೆ ಚಾರ್ಲಿ ಎಂಬ ಮತ್ತೊಬ್ಬ ಕೈದಿ ಸೇರಿಕೊಳ್ಳುತ್ತಾನೆ. ಈ ನಾಲ್ವರು ಸೇರಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಗುಪ್ತವಾಗಿ ಸಭೆಯನ್ನ ನಡೆಸುತ್ತಾನೆ ಇರುತ್ತಾರೆ. ಮೋರಿಸ್ ಅವರಿಗೆ ಈ ರೀತಿ ಹೇಳುತ್ತಾನೆ, ನಾವು ಈ ಗೋಡೆಗಳನ್ನ ಕೊರೆದು ವೆಂಟ್ ಮೂಲಕ ಮೇಲ್ಛಾವಣಿಗೆ ಹೋಗಬೇಕು. ಅಲ್ಲಿಂದ ಸಮುದ್ರ ದಾಟುವುದೇ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳುತ್ತಾನೆ. ಕೈದಿಗಳ ಬಳಿ ಯಾವುದೇ ಆಧುನಿಕ ಉಪಕರಣಗಳಿರುವುದಿಲ್ಲ. ಮಾರಿಸ್ ಕದ್ದಂತಹ ನೇಲ್ ಕಟ್ಟರ್ ಮತ್ತು ಊಟದ ತಟ್ಟೆಯಿಂದ ಕದ್ದ ಚಮಚವನ್ನ ಬಳಸುತ್ತಾರೆ. ಚಮಚಗಳನ್ನ ತಿರುಗಿಸಿ ಅವುಗಳಿಗೆ ಚೂಪಾದ ತುದಿಯನ್ನ ನೀಡಿ ಗೋಡೆಯನ್ನ ನಿಧಾನವಾಗಿ ಕೊರೆಯಲು ಆರಂಭಿಸುತ್ತಾರೆ. ರಾತ್ರಿ ಇಡೀ ಗಾರ್ಡುಗಳ ಕಣ್ಣು ತಪ್ಪಿಸಿ ಅವರು ಕೆಲಸ ಮಾಡುತ್ತಿದ್ರು. ಒಬ್ಬನು ಕೊರೆಯುವಾಗ ಮತ್ತೊಬ್ಬನು ಪಹರೆ ಕಾಯುತ್ತಿದ್ದನು. ಯಾವುದೇ ಸದ್ದು ಕೇಳಿಸಿದರೂ ತಕ್ಷಣ ಕೆಲಸ ನಿಲ್ಲಿಸುತ್ತಿದ್ದರು. ಕಥೆಯ ಮಧ್ಯದಲ್ಲಿ ಒಂದು ನೋವಿನ ಘಟನೆ ಕೂಡ ನಡೆದೋಗುತ್ತದೆ. ವಾರ್ಡನ್ ಯಾವುದೇ ಕಾರಣವಿಲ್ಲದೆ ಡಾಕ್ ಪೇಂಟಿಂಗ್ ಹವ್ಯಾಸವನ್ನ ನಿಷೇಧಿಸುತ್ತಾನೆ. ಇದರಿಂದ ಮಾನಸಿಕವಾಗಿ ಕುಸಿದ ಡಾಗ್ ತನ್ನ ಕೈ ಬೆರಳುಗಳನ್ನ ಕೊಡಲಿಯಿಂದ ಕತ್ತರಿಸಿಕೊಳ್ಳುತ್ತಾನೆ. ಈ ಘಟನೆ ಮಾರಿಸ್ ತನ್ನ ಜೈಲಿನ ವಿರುದ್ಧ ಇನ್ನಷ್ಟು ಆಕ್ರೋಶಗೊಳ್ಳುವಂತೆ ಮಾಡುತ್ತದೆ. ಜೈಲಿನಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಲೇಬೇಕು ಅಂತ ಅವನ ಛಲ ಇಮ್ಮಡಿಯಾಗುತ್ತದೆ. ಗಾರ್ಡುಗಳು ರಾತ್ರಿ ವೇಳೆ ಪ್ರತಿ ಗಂಟೆಗೆ ಬಂದು ಕೈದಿಗಳನ್ನ ಚೆಕ್ ಮಾಡ್ತಾ ಇದ್ರು. ತಾವು ಹೊರಗಡೆ ಹೋದಾಗ ಗಾರ್ಡುಗಳಿಗೆ ಅನುಮಾನ ಬರಬಾರದೆಂದು ಒಂದು ಬುದ್ಧಿವಂತ ಉಪಾಯವನ್ನ ಮಾರಿಸ್ ಮಾಡಿರುತ್ತಾನೆ. ಅವನು ಸೋಪ್ ಮತ್ತು ಪೇಪರ್, ಪೇಂಟ್
ಪೇಂಟ್ ಮತ್ತು ಕ್ಷೌರದ ಅಂಗಡಿಗಳಿಂದ ಕದ್ದಂತಹ ನಿಜವಾದ ಕೂದಲುಗಳನ್ನ ಬಳಸಿ ಮನುಷ್ಯನ ತಲೆಯನ್ನ ಹೋಲುವ ಬೊಂಬೆಗಳನ್ನ ತಯಾರಿಸಿರುತ್ತಾನೆ. ಈ ನಕಲಿ ತಲೆಗಳನ್ನ ಹಾಸಿಗೆ ಮೇಲೆ ಮಲಗಿಸಿದರೆ ಯಾರಾದರೂ ಮಲಗಿದ್ದಾರೆ ಅಂತ ನಂಬುತ್ತಿದ್ದರು. ಜೈಲಿನ ಗೋಡೆ ದಾಟಿದ ಮೇಲೆ ಶೀತಲ ಸಮುದ್ರವನ್ನ ದಾಟುವುದು ಒಂದು ದೊಡ್ಡ ಸವಾಲಾಗಿತ್ತು. ಅದಕ್ಕಾಗಿ ಅವರು ಜೈಲಿನಲ್ಲಿ ಬಟ್ಟೆ ಕಾರ್ಖಾನೆಯಿಂದ ರೇನ್ ಕೋಟ್ಗಳನ್ನ ಕದಿಯುತ್ತಾರೆ. ಸುಮಾರು 50ಕ್ಕೂ ಹೆಚ್ಚು ರೇನ್ ಕೋಟ್ಗಳನ್ನ ರಬ್ಬರ್ ಸಿಮೆಂಟ್ ಬಳಸಿ ಅಂಟಿಸಿ ಒಂದು ದೊಡ್ಡ ಗಾಳಿ ತುಂಬುವ ದೋಣಿ ಅಂದರೆ ರಾಫ್ಟ್ ಮತ್ತು ಲೈಫ್ ಜಾಕೆಟ್ಗಳನ್ನ ಸಿದ್ಧಪಡಿಸುತ್ತಾರೆ. ಇದನ್ನ ಅವರು ಜೈಲಿನ ಮೇಲ್ಛಾವಣಿಯ ಮೇಲಿದ್ದ ಒಂದು ಗುಪ್ತ ಜಾಗದಲ್ಲಿ ಹಾಗೋ ಹೀಗೋ ಮಾಡಿ ಸಂಗ್ರಹಿಸಿ ಇಡುತ್ತಾರೆ. ಗೋಡೆ ಕೊರೆದು ಸುಲಭವಾಗಲೆಂದು ಮೋರಿಸ್ ಒಂದು ಹಳೆಯ ವ್ಯಾಕ್ಯೂಮ್ ಕ್ಲೀನರ್ ಮತ್ತು ಸಣ್ಣ ಫ್ಯಾನ್ ನ ಮೋಟಾರ್ ಬಳಸಿ ಡ್ರಿಲ್ಲಿಂಗ್ ಮಷೀನ್ ಅನ್ನ ಕೂಡ ತಯಾರಿಸಿ ಬಿಡುತ್ತಾನೆ. ನೀವೇ ನೋಡಿ ಇವನು ಎಷ್ಟು ಚಾಲಾಕಿ ಇದ್ದನು ಅಂತ. ಈ ಮಷೀನ್ ನಿಂದ ಮೇಲ್ಛಾವಣೆ ಮೇಲಿದ್ದ ಕಬ್ಬಿಣದ ಬಾರ್ಗಳನ್ನ ಕತ್ತರಿಸಲು ಸಾಧ್ಯವಾಗುತ್ತದೆ. ಸದ್ದು ಬಾರದಂತೆ ಸಂಗೀತ ಕ್ಲಾಸ್ ನಡೆಯುವ ಸಮಯದಲ್ಲೇ ಇವರು ಕೊರೆಯುವ ಕೆಲಸವನ್ನ ಪ್ರತಿನಿತ್ಯ ಮಾಡುತ್ತಿದ್ದರು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ಅದು ಜೂನ್ 11, 1962. ಅಂತಿಮವಾಗಿ ಆ ದಿನ ಬಂದಿತ್ತು. ವಾರ್ಡನ್ ಅದೇ ದಿನ ಮೋರಿಸ್ನನ್ನ ಬೇರೆ ಸೆಲ್ಗೆ ಬದಲಾಯಿಸಲು ನಿರ್ಧರಿಸಿಬಿಟ್ಟಿರ್ತಾನೆ. ಯೋಜನೆಗೆ ಸಮಯವಿಲ್ಲ ಎಂದು ತಿಳಿದ ಮೋರಿಸ್ ಅಂದೇ ರಾತ್ರಿ ತಪ್ಪಿಸಿಕೊಳ್ಳಲು ನಿರ್ಧಾರ ಮಾಡುತ್ತಾನೆ. ಅವನು ತನ್ನ ಹಾಸಿಗೆ ಮೇಲೆ ನಕಲಿ ತಲೆಗಳನ್ನು ಇಡುತ್ತಾನೆ. ಮಾರಿಸ್, ಜಾನ್ ಮತ್ತು ಕ್ಲಾರೆನ್ಸ್ ಸುರಂಗದ ಮೂಲಕ ಹೊರಗೆ ಬರುತ್ತಾರೆ. ಆದರೆ ಚಾರ್ಲಿ ಭಯದಿಂದ ತನ್ನ ಕೋಣೆಯ ವೆಂಟನ್ನ ಸಕಾಲದಲ್ಲಿ ತೆರೆಯಲು ಸಾಧ್ಯವಾಗದೆ ಜೈಲಿನಲ್ಲಿಯೇ ಉಳಿದು ಬಿಡುತ್ತಾನೆ. 3 ಕೈದಿಗಳು ಪೈಪ್ಗಳ ಮೂಲಕ ಜೈಲಿನ ಕಟ್ಟಡದ ಮೇಲೆ ಹತ್ತುತ್ತಾರೆ. ಅಲ್ಲಿಂದ ಗಾರ್ಡುಗಳ ಸರ್ಚ್ ಲೈಟ್ಗಳಿಂದ ತಪ್ಪಿಸಿಕೊಂಡು ಕೆಳಗೆ ಇಳಿಯುತ್ತಾರೆ. ಜೈಲಿನ ಸುತ್ತಲೂ ಇದ್ದ ಮುಳ್ಳು ತಂತಿಯ ಬೇಲಿಯನ್ನ ದಾಟಿ ಸಮುದ್ರದ ಕಡೆ ತಲುಪುತ್ತಾರೆ. ಅಲ್ಲಿ ತಮ್ಮ ರೇನ್ ಕೋಟ್ ದೋಣಿಗೆ ಗಾಳಿಯನ್ನ ತುಂಬಿ ಸಮುದ್ರಕ್ಕೆ ಇಳಿಯುತ್ತಾರೆ. ಆ ಕಗ್ಗತ್ತಲ ರಾತ್ರಿಯಲ್ಲಿ ಅಲ್ಕಾಡ್ರಾಸ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಪಲಾಯನ ನಡೆದು ಹೋಗಿತ್ತು. ಬೆಳಿಗ್ಗೆ ಗಾರ್ಡುಗಳು ಕೈದಿಗಳನ್ನು ಎಬ್ಬಿಸಲು ಹೋದಾಗ ಮಾರಿಸ್ ಹೇಳುವುದಿಲ್ಲ. ಸಿಟ್ಟಿನಿಂದ ಗಾರ್ಡ್ ಹೊದಿಕೆ ಎಳೆದಾಗ ಅಲ್ಲಿರುವುದು ನಕಲಿ ತಲೆ ಎಂದು ತಿಳಿದು ಇಡೀ ಜೈಲು ಬೆಚ್ಚಿ ಬೀಳುತ್ತದೆ. ಸೈರನ್ಗಳು ಮೊಳಗಳು ಪ್ರಾರಂಭಿಸುತ್ತವೆ. ಹೆಲಿಕಾಪ್ಟರ್ ಮತ್ತು ಬೋಟುಗಳ ಮೂಲಕ ಸಮುದ್ರದಲ್ಲಿ ವ್ಯಾಪಕ ಹುಡುಕಾಟ ನಡೆಸುತ್ತಾರೆ. ಆದರೆ ದೋಣಿಯಾಗಲಿ ಕೈದಿಗಳಾಗಲಿ ಯಾವುದು ಕೂಡ ಸಿಗೋದಿಲ್ಲ. ವಾರ್ಡನ್ ಎಷ್ಟೇ ಪ್ರಯತ್ನಿಸಿದರೂ ಅವನನ್ನ ಹಿಡಿಯಲು ಸಾಧ್ಯವಾಗುವುದಿಲ್ಲ. ಸಮುದ್ರದ ದಡದಲ್ಲಿ ಕೈದಿಗಳು ಬಳಸಲಾಗಿದೆ ಎನ್ನಲಾದ ಕೆಲವು ವಸ್ತುಗಳು ಅವರಿಗೆ ಸಿಗುತ್ತವೆ. ಇದನ್ನ ತಿಳಿದು ಅವರು ಸತ್ತಿರಬಹುದು ಅಂತ ವಾರ್ಡನ್ ವರದಿಯನ್ನ ನೀಡುತ್ತಾನೆ. ಆದರೆ ಮಾರಿಸ್ನ ಸ್ನೇಹಿತ ಇಂಗ್ಲಿಷ್ಗೆ ಮಾರಿಸ್ ಬದುಕಿದ್ದಾನೆ ಎಂಬ ವಿಶ್ವಾಸ ಇರುತ್ತದೆ. ಈ ಘಟನೆಯಿಂದ ಅಲ್ಕಾಡ್ರಾಸ್ನ ಭದ್ರತೆ ಬಗ್ಗೆ ಜಗತ್ತಿನಾದ್ಯಂತ ಟೀಕೆಗಳು ವ್ಯಕ್ತವಾಗಲು ಪ್ರಾರಂಭಿಸುತ್ತವೆ. 1962ರಲ್ಲಿ ಫ್ರಾಂಕ್ ಮೋರಿಸ್ ಮತ್ತು ಆಂಗ್ಲಿನ್ ಸಹೋದರರು ತಪ್ಪಿಸಿಕೊಂಡ ನಂತರ FBI ಅವರ ದೇಹಗಳಿಗಾಗಿ, ಅವರ ಸಂಬಂಧಪಟ್ಟ ವಸ್ತುಗಳಿಗಾಗಿ ಮತ್ತು ಅವರಿಗಾಗಿ ಸರಿಸುಮಾರು 17 ವರ್ಷಗಳ ಕಾಲ ನಿರಂತರವಾಗಿ ಹುಡುಕಾಟ ನಡೆಸುತ್ತದೆ. ಆದರೆ ಅವರ ಶವಗಳು ಮತ್ತು ಅವರು ಬದುಕಿದ್ದಾರೆ ಎನ್ನುವ ಯಾವುದೇ ಒಂದು ಗಟ್ಟಿಯಾದ ಕುರುಹುಗಳು ಕೂಡ ಸಿಗೋದಿಲ್ಲ. ಅಧಿಕೃತವಾಗಿ ಅವರು ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದಾರೆ ಎಂದು ಒಂದು ವರದಿಯನ್ನ ನೀಡುತ್ತಾರೆ. ಆದರೆ ಕೆಲವರ ಪ್ರಕಾರ ಅವರು ದಕ್ಷಿಣ ಅಮೆರಿಕ ಅಥವಾ ಬ್ರೆಜಿಲ್ಗೆ ತಪ್ಪಿಸಿಕೊಂಡಿರಬಹುದು ಅಥವಾ ಮೆಕ್ಸಿಕೋಗೆ ಓಡಿ ಹೋಗಿರಬಹುದು ಅಂತ ನಂಬುತ್ತಾರೆ. ಪರಿಣಾಮ 1963ರಲ್ಲಿ ಈ ಪ್ರಸಿದ್ಧ ಜೈಲನ್ನ ಶಾಶ್ವತವಾಗಿ ಮುಚ್ಚಲಾಗುತ್ತದೆ. ಇಂದು ಅಲ್ಕಾಡ್ರಾಸ್ ದ್ವೀಪವು ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಅಭೇದ್ಯ ಜೈಲನ್ನ ನೋಡಲು ಹೋಗುತ್ತಾರೆ. ಫ್ರಾಂಕ್ ಮೋರಿಸ್ ಮತ್ತು ಅವನ ತಂಡ ಅಲ್ಕಾಡ್ರಾಸ್ ನಿಂದ ನಿಜವಾಗಿಯೂ ಪರಾರಿಯಾದರೆ ಅಥವಾ ಸಮುದ್ರದಲ್ಲಿ ಮುಳುಗಿ ಸತ್ತರೆ ಎಂಬುದು ಇಂದಿಗೂ ನಿಗೂಢವಾಗಿದೆ. ಆದರೆ ಅವರು ರೂಪಿಸಿದ ಯೋಜನೆ, ಆ ನಕಲಿ ತಲೆಗಳು, ರೇನ್ಕೋಟ್ ದೋಣಿ ಇಂದಿಗೂ ಅವರ ಅಸಾಧಾರಣ ಬುದ್ಧಿಶಕ್ತಿಗೆ ಸಾಕ್ಷಿಯಾಗಿವೆ. ಈ ಸಿನಿಮಾ ಮನುಷ್ಯನ ಸ್ವಾತಂತ್ರ್ಯದ ಹಂಬಲ ಮತ್ತು ಆ ಹಂಬಲಕ್ಕಾಗಿ ಅವನು ಮಾಡುವ ಯಾವುದೇ ಸಾಹಸವನ್ನ ಮನೋಜ್ಞವಾಗಿ ಚಿತ್ರಿಸಿದೆ. ಅಲ್ಕಾಡ್ರಾಸ್ ಈಗ ಒಂದು ಮ್ಯೂಸಿಯಂ ಆಗಿದೆ. ಆದರೆ ಅಲ್ಲಿನ ಗೋಡೆಗಳು ಇಂದಿಗೂ ಮಾರಿಸ್ನ ಆ ರೋಚಕ ಕಥೆಗಳನ್ನ ಸಾರುತ್ತವೆ. ಅಂದ ಹಾಗೆ ಈ ಚಿತ್ರದ ಹೆಸರು ದಿ ಎಸ್ಕೇಪ್ ಫ್ರಾಮ್ ಅಲ್ಕಾಡ್ರಾಸ್. ಇದು 1979 ಜೂನ್ 22ರಂದು ಬಿಡುಗಡೆಯಾಗಿತ್ತು. ಇದರ ನಿರ್ದೇಶಕ ಡಾನ್ ಸೈಗಲ್, ಮುಖ್ಯ ಪಾತ್ರದಲ್ಲಿ ಕ್ಲಿಂಟ್ ಈಸ್ಟ್ವುಡ್ ಮಾರಿಸ್ ಆಗಿ ಪಾತ್ರವನ್ನ ನಿರ್ವಹಿಸಿದ್ದರು. ಅಂದ ಹಾಗೆ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಯಶಸ್ಸನ್ನೇ ಗಳಿಸಿತ್ತು. ಸುಮಾರು $8 ಮಿಲಿಯನ್ ಅಂದ್ರೆ $80 ಲಕ್ಷ
ಡಾಲರ್ ಖರ್ಚು ಮಾಡಿ ಈ ಚಿತ್ರವನ್ನ ತಯಾರಿ ಮಾಡಲಾಗಿತ್ತು. ಆದರೆ ಇದು ಗಳಿಸಿದ್ದು ಬರೋಬ್ಬರಿ 43 ಮಿಲಿಯನ್ ಅಂದ್ರೆ 4.3 ಕೋಟಿ ಡಾಲರ್ ಆಗಿತ್ತು. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಈ ವಿಡಿಯೋನ, ಈ ಚಲನಚಿತ್ರವನ್ನ ನೀವು ನೋಡಿ ಹಾಗೂ ಆ ಮಾರಿಸ್ನ ಚಾಣಾಕ್ಷತೆಯನ್ನ ನೀವು ಆಗ ನಂಬಲು ಸಾಧ್ಯವಾಗುತ್ತದೆ. ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.